ಗೃಹ ಸಚಿವರಾದ ಬಳಿಕ ಆರ್ಎಸ್ಎಸ್ಗೆ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಆರ್ಎಸ್ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಆರ್ಎಸ್ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಜಟಾಪಟಿ ಜೋರಾಗ್ತಾ ಇದೆ. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. 100 ವರ್ಷ ಪೂರೈಸಿದ ಆರ್ಎಸ್ಎಸ್ ಸಂಘಟನೆಗೆ ಒಂದ್ ಕಡೆಯಲ್ಲಿ ಆರ್ಎಸ್ಎಸ್ ಸಂಘಟನಾ ಶಕ್ತಿ ಶ್ಲಾಘಿಸುತ್ತಲೇ ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ಹಲವು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಆರ್ಎಸ್ಎಸ್ನಲ್ಲಿ ಕೋಟ್ಯಾಂತರ ಸ್ವಯಂ ಸೇವಕರು, ಹಾಗೆಯೇ 60,000ಕ್ಕೂ ಹೆಚ್ಚು ಶಾಖೆಗಳು. ಆರ್ಎಸ್ಎಸ್ನ ಪಾರದರ್ಶಕತೆ ಮತ್ತು ಸಾಂವಿಧಾನಿಕ ಹೊಣೆಗಾರಿಕೆ ಎತ್ತಿ ಹಿಡಿಬೇಕು. ಮೋಹನ್ ಭಾಗವತ್ ಅವರಿಗೆ ಬರೆದ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ನೇರ ಸವಾಲು ಹಾಕಿದ್ದಾರೆ. ಸಾಕಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗೋದಕ್ಕಿಂತ ಮುಂಚಿತವಾಗೂ ಕೂಡ ಆರ್ಎಸ್ಎಸ್ ವಿರುದ್ಧ, ಆರ್ಎಸ್ಎಸ್ನ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆರ್ಎಸ್ಎಸ್ ನೋಂದಣಿ ಆಗಿಲ್ಲ ದೇಶದಲ್ಲಿ, ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಗೃಹ ಸಚಿವರಾದ ಬಳಿಕ ಆರ್ಎಸ್ಎಸ್ಗೆ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. 100 ವರ್ಷ ಪೂರೈಸಿದ ಆರ್ಎಸ್ಎಸ್ ಸಂಘಟನೆಗೆ ಸಚಿವರು ಒಂದ್ ಕಡೆಯಲ್ಲಿ ಅಭಿನಂದನೆಯನ್ನ ಸಲ್ಲಿಸುತ್ತಲೇ ಒಂದಷ್ಟು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಖರ್ಗೆ ಪತ್ರದ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ 4,127 ಶಾಖೆಗಳಿರೋದು, ಹಾಗೆಯೇ 1,389 ಸಾಪ್ತಾಹಿಕ ಮಿಲನ್ಗಳು ಮತ್ತು 60 ಮಾಸಿಕ ಮಂಡಳಿಗಳು. ಇನ್ನೊಂದು ಕಡೆಯಲ್ಲಿ ಆರ್ಎಸ್ಎಸ್ 2,194 ಸಮಾಜೋತ್ಸವ ನಡೆಸಿದ್ದು, 19,61,158 ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯಾದ್ಯಂತ 2 ರಿಂದ 3 ಕಿಲೋಮೀಟರ್ 562 ಪಥಸಂಚಲನ ಆಯೋಜನೆ ಮಾಡಲಾಗಿದೆ. 2,21,963 ಸಮವಸ್ತ್ರಧಾರಿಗಳು ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಶಿಸ್ತುಬದ್ಧ ಹಾಗೆಯೇ ಆಳವಾಗಿ ಬೇರೂರಿದ ಬೃಹತ್ ನೆಟ್ವರ್ಕ್ ಇದಾಗಿದೆ. ಬೃಹತ್ ಸಂಘಟನೆ ಸಂವಿಧಾನ ಮಾನದಂಡವನ್ನು ಕಾಯ್ದುಕೊಳ್ಳೋದು ಅಗತ್ಯ. ನಾಗರಿಕ, ಕಾರ್ಮಿಕ ಸಂಘಟನೆಗಳು, NGO ಟ್ರಸ್ಟ್, ದೇಗುಲ, ಕಂಪನಿ ಎಲ್ಲವನ್ನ ನೋಂದಾಯಿಸಿಕೊಳ್ಳೋಕೆ ಪಾರದರ್ಶಕ ಕಾನೂನು ಅವಕಾಶ ಇದೆ. ಆದರೆ ಆರ್ಎಸ್ಎಸ್ಗೆ ಯಾಕೆ ನೋಂದಣಿಯಿಂದ ವಿನಾಯಿತಿ ನೀಡಬೇಕು ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಜ್ಯದ ಗೃಹ ಸಚಿವ ಮೋಹನ್ ಭಾಗವತ್ ಅವರಿಗೆ ಬರೆದ ಪತ್ರದ ಹೈಲೈಟ್ಸ್ಗಳನ್ನ ನೋಡ್ತಾ ಇರಬಹುದು. ಒಂದಷ್ಟು ಅಂಶಗಳನ್ನ ಇಲ್ಲಿ ಮೋಹನ್ ಭಾಗವತ್ ಅವರಿಗೆ ಬರೆದ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ವಿತ್ ನಂಬರ್ಸ್ಗಳ ಪ್ರಕಾರ ಕರ್ನಾಟಕದಲ್ಲಿ 4,127 ದೈನಂದಿನ ಶಾಖೆಗಳನ್ನು ಆರ್ಎಸ್ಎಸ್ ಹೊಂದಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ವಿ, ಚಟಾಪಟಿ ಜೋರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಬರೆದಂತ ಪತ್ರದಲ್ಲಿ ಇರುವಂತಹ ಹೈಲೈಟ್ಸ್ಗಳ ಬಗ್ಗೆ ಶಶಿಧರ್ ಹೇಳ್ತಾ ಹೋಗೋದಾದ್ರೆ, 100 ವರ್ಷಗಳ ಇತಿಹಾಸ ಇದೆ. ಇದೇ ವಿಚಾರಕ್ಕಾಗಿ ದೇಶಾದ್ಯಂತ ಒಂದಷ್ಟು ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಮಾಡಿದರು. ಸಾಕಷ್ಟು ಹೋರಾಟಗಳನ್ನು ಮಾಡಿ, ರ್ಯಾಲಿಗಳನ್ನು ಮಾಡಿ, ಪಥಸಂಚಲನಗಳನ್ನು ಮಾಡಿ ಸಾಕಷ್ಟು ದೇಶದ ಗಮನವನ್ನು ಸೆಳೆದಿರುವಂಥ ದೊಡ್ಡ ಸಂಘಟನೆ ಅಂತಂದರೆ RSS ಅಂತಲೂ ಕೂಡ ಹೇಳ್ಬೋದು. ಆದರೆ RSSನ ಯಾಕೆ ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ ಅಂತಂದರೆ, RSS ಸ್ವಯಂ ಸೇವಾ ಸಂಘ ಅಂತ ಹೇಳ್ಕೊಂಡು BJPಯ ಬೆಂಬಲಿತವಾಗಿ ಪಕ್ಷದಂತೆ ಒಂದು ರೀತಿಯಾಗಿ ಕೆಲಸವನ್ನು ಮಾಡುತ್ತೆ. ಇದೇ ಕಾರಣಕ್ಕಾಗಿ ಏನು RSSನ ಸಿದ್ಧಾಂತ ಏನಂತಂದರೆ, ಅವರ ತತ್ವ ಸಿದ್ಧಾಂತ ವೀರ ಸಾವರ್ಕರರ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನವ್ರದ್ದು ಗಾಂಧಿ ತತ್ವವನ್ನು ಪಾಲನೆ ಮಾಡಿಕೊಂಡು ಬರ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ವರ್ಸಸ್ BJP ಮಧ್ಯದಲ್ಲಿ RSS ಅನ್ನೋದು ಹುಟ್ಕೊಂಡಿದೆ. ಈ ಕಾರಣದಿಂದಾಗಿ RSSಗೂ ಮತ್ತು ಕಾಂಗ್ರೆಸ್ನವ್ರಿಗೂ ಮೊದಲಿಂದಲೂ ಕೂಡ ಆಗಾಗ ಟೀಕೆಗಳು, ಜಗಳಗಳು ಈ ರೀತಿಯಾಗಿ ಬರ್ತಾನೆ ಇರ್ತವೆ. ಆದರೆ RSS ಯಾವುದೇ ರೀತಿಯಾದಂಥ ನೋಂದಣಿಯನ್ನು ಮಾಡಿಕೊಂಡಿಲ್ಲ ಅನ್ನೋದು ಪದೇ ಪದೇ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಗೃಹ ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರು ಲೆಕ್ಕವನ್ನು ಕೂಡಿ ಅಂತ ಹೇಳ್ಬಿಟ್ಟು ನೇರವಾಗಿ ಮೋಹನ್ ಭಾಗವತ್ಗೆ ಪತ್ರವನ್ನು ಬರೆದಿದ್ದಾರೆ. ಯಾಕೆ ಈ ಪತ್ರದಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ಹೇಳೋದಾದರೆ, RSS ಸಾಕಷ್ಟು ಶಾಖೆಗಳನ್ನು ದೇಶಾದ್ಯಂತ ಹೊಂದಿದೆ, ತರಬೇತಿ ಕೇಂದ್ರಗಳನ್ನು ಹೊಂದಿದೆ, ತಮ್ಮದೇ ಆದಂಥ ಪಾಠಶಾಲೆಗಳು ಮತ್ತು ವಸತಿ ಶಾಲೆಗಳು ಮತ್ತು ಅದೇ ರೀತಿಯಲ್ಲೂ ಕೂಡ ತರಬೇತಿ ಕೇಂದ್ರಗಳನ್ನು ಕೂಡ ಸಾಕಷ್ಟು ಕಡೆ ಹುಟ್ಟಾಕಿದೆ. ಸಾವಿರಾರು ಎಕರೆ ಜಾಗವನ್ನು RSS ಸಂಸ್ಥೆ ಹೊಂದಿದೆ.
ಆದರೆ RSSಗೆ ಯಾಕೆ ಇನ್ನೂ ಕೂಡ ನೋಂದಣಿಯನ್ನು ಮಾಡಿಕೊಂಡಿಲ್ಲ, ಅದನ್ನು ಮುಂದೆ ನಡ್ಸ್ಕೊಳ್ಳೋಗಂಥವ್ರು ಯಾರು, ಅದಕ್ಕೆ ಜವಾಬ್ದಾರಿ ಯಾರು, ಎಲ್ಲೆಲ್ಲಿ ಪಥಸಂಚಲನ ಮಾಡಲಾಗಿದೆ, ಅದರ ಉದ್ದೇಶ ಏನು, ಅದಕ್ಕೆ ಪ್ರಾಯೋಜಕರು ಯಾರು, ಅದಕ್ಕೆ ಎಲ್ಲಿಂದ ದೇಣಿಗೆ ಬಂತು, ದೇಣಿಗೆ ಬಂದಂಥ ಹಣ ಎಲ್ಲಿಗೆ ಹೋಯಿತು, ಅದಕ್ಕೆಲ್ಲವೂ ಕೂಡ ಲೆಕ್ಕ ಕೊಡಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ನೇರವಾಗಿ ಟೀಕೆ ಮಾಡುವ ಮುಖಾಂತರ ಪ್ರಿಯಾಂಕ ಖರ್ಗೆ ಅವರು RSSನವ್ರಿಗೆ ಈ ಒಂದು ರೀತಿಯಂಥ ಪತ್ರವನ್ನು ಬರೆದು ಲೆಕ್ಕವನ್ನು ಕೇಳಿದ್ದಾರೆ. ಇದೇ ಕಾರಣಕ್ಕಾಗಿ RSSನವರು ಗೆ ಪರವಾಗಿ, ಆದರೆ RSSನವರು ನೇರವಾಗಿ ಎಲ್ಲೂ ಕೂಡ ಇದುವರೆಗೂ ಕೂಡ ಕಾಂಗ್ರೆಸ್ನವ್ರಿಗಾಗಲಿ ಇಲ್ಲ ಪ್ರಿಯಾಂಕ ಖರ್ಗೆ ಬರೆದಂಥ ಪತ್ರಕ್ಕಾಗಲಿ ಎಲ್ಲೂ ಕೂಡ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಆದರೆ RSSನ ಪರವಾಗಿ CT ರವಿ ಆಗಿರ್ಬೋದು, ಅದೇ ರೀತಿ ಕೂಡ ವಿರೋಧ ಪಕ್ಷ ನಾಯಕರಂತ ಏನು ಆರ್ ಅಶೋಕು ಇವರು, ಮತ್ತು ಸುನೀಲ್ ಕುಮಾರು, ಮತ್ತು ಅಶ್ವಥ್ ನಾರಾಯಣ, ಇಂಥ ಕೆಲವೊಂದಷ್ಟು BJPಯ ಪ್ರಮುಖ ನಾಯಕರು ಕಾಂಗ್ರೆಸ್ನವರು ಯಾವಾಗ RSS ವಿರುದ್ಧ ಧ್ವನಿ ಎತ್ತಾರೋ ಆಗ ಇದಕ್ಕೆ ಪ್ರತಿಧ್ವನಿಯಾಗಿ ಉತ್ತರವನ್ನು ಕೊಟ್ಟು RSS ಸಂಘಟನೆ ಅದು ದೇಶಕ್ಕೆ ಕಳೆದರೂ ಕೂಡ ಸೇರಿದಂಥದ್ದು, ಯಾವುದೇ ಪಕ್ಷಕ್ಕೆ ಕೂಡ ಸೀಮಿತ ಅಲ್ಲ, ಅದು ಹಿಂದುತ್ವವಾದಿ ಅಂತ ಹೇಳ್ಬಿಟ್ಟು ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ RSSನಿಂದ ಯಾವುದೇ ರೀತಿಯಂಥ ಅಧಿಕೃತ ನೋಂದಣಿ ಕೂಡ ಆಗಿಲ್ಲ, ಯಾವುದೇ ರೀತಿಯಂಥ ದಾಖಲೆಗಳು ಕೂಡ ಇಲ್ಲ, ಅವರು ಕೂಡ ಸ್ಪಷ್ಟೀಕರಣ ಕೊಡ್ತಲ್ಲ. ಹೀಗಾಗಿ ಮೋಹನ್ ಭಾಗವತ್ ಅವರು ಯಾವ ರೀತಿಯಾಗಿ ಅದಕ್ಕೆ ಪ್ರತ್ಯುತ್ತರನ ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ ಸಂಪತ್. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.